ಸರ್ಕಾರಿ ಶಾಲಾ ಶಿಕ್ಷಕರಿಂದ ಇದೆಂಥ ನಿರ್ಲಕ್ಷ್ಯ. ವಿದ್ಯಾರ್ಥಿನಿಯ ಬೆರಳು ಕಟ್ಟಾಗಿದ್ರೂ ಡೋಂಟ್ ಕೇರ್. ಬಾಲಕಿಗೆ ಚಿಕಿತ್ಸೆ ಕೊಡಿಸದೆ ಬೆರಳನ್ನ ಎಸೆದೇ ಬಿಟ್ರು. ರಕ್ತ ಸುರಿಯುತ್ತಿದ್ರೂ ಟೀಚರ್ಸ್ ಮನಸ್ಸು ಮಾತ್ರ ಕರಗಲಿಲ್ಲ. ಎಸ್, ಗುರು ದೇವೋಭವ ಅಂತಾರೆ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಆದ್ರೆ ಶಿಕ್ಷಕರೇ ಮಕ್ಕಳ ಬಗ್ಗೆ ತಾತ್ಸಾರ ತೋರಿದ್ರೆ ಮಕ್ಕಳ ಭವಿಷ್ಯ ಅಧೋಗತಿ ಆಗೋದಂತೂ ಸುಳ್ಳಲ್ಲ. ಶಾಲೆಗೆ ಬಂದ ಮಕ್ಕಳು ಜೋಪಾನವಾಗಿ ಮನೆಗೆ ತೆರಳುವವರೆಗೂ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ. ಅಲ್ಲದೆ ಶಾಲೆಯ ಮಧ್ಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಅದನ್ನ ನೋಡ್ಕೊಳ್ಳೋದು ಶಾಲಾ ಟೀಚರ್ಸ್ ಅವರ ಆದ್ಯ ಕರ್ತವ್ಯ ಆಗಿದೆ. ಆದ್ರೆ ಇಲ್ಲೊಂದು ಶಾಲೆಯಲ್ಲಿ ಮಧ್ಯಾಹ್ನದ ವೇಳೆ ವಿದ್ಯಾರ್ಥಿಯ ಕೈಬೆರಳು ಕಟ್ಟಾಗಿದ್ದು ಟೀಚರ್ಸ್ ಮಾತ್ರ ನಿರ್ಲಕ್ಷ್ಯ ತೋರಿರೋ ಅಮಾನವೀಯ ಘಟನೆ ತುಮಕೂರು ಜಿಲ್ಲೆಯ ಗೂಳೂರಿನಲ್ಲಿ ನಡೆದಿದೆ. ಹೀಗೆ ಕೈಗೆ ಬ್ಯಾಂಡೇಜ್ ಅನ್ನ ಸುತ್ತಕೊಂಡು ನೋವಿನಲ್ಲಿ ನರಳಾಡ್ತಾ ಇರುವ ವಿದ್ಯಾರ್ಥಿನಿಯ ಹೆಸರು ಚಿನ್ಮಯ್ ಅಂತ. ತುಮಕೂರು ತಾಲೂಕಿನ ಗೂಳೂರಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ. 6 ವರ್ಷದ ಚಿನ್ಮಯ್ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿ ವ್ಯಾಸಂಗ ಮಾಡ್ತಿದ್ದಾಳೆ. ಎಂದಿನಂತೆ ಮಧ್ಯಾಹ್ನದ ಬಿಸಿಯೂಟಕ್ಕಾಗಿ ಕ್ಯೂ ನಿಂತಿದ್ದ ವೇಳೆ ಮಕ್ಕಳು ತಳ್ಳಾಟ ನೂಕಾಟ ಮಾಡ್ತಾ ಇದ್ರು. ಈ ವೇಳೆ ಹಿಂದೆಯಿಂದ ಮಕ್ಕಳು ಅಕಸ್ಮಾತಾಗಿ ಚಿನ್ಮಯ್ಯನ್ನ ನೂಕಿದ್ದಾರೆ. ಶಾಲಾ ಕೊಠಡಿಯ ಬಾಗಿಲ ಬಳಿ ಕೈಯಿಟ್ಟಿದ್ದ ಚಿನ್ಮಯ್ಯ 2 ಬೆರಳು ಕಟ್ಟಾಗಿ ಬಿದ್ದಿದ್ದು ವಿದ್ಯಾರ್ಥಿ ನರಳಾಡಲು ಶುರು ಮಾಡಿದ್ಲು. ಇನ್ನು ಕೈಬೆರಳು ಕಟ್ಟಾಗಿ ರಕ್ತ ಸುರಿತಾ ಇದ್ದು ಚಿನ್ಮಯ್ ನರಳಾಡತೊಡಗಿದ್ಲು. ಕೂಡಲೇ ಶಾಲಾ ಶಿಕ್ಷಕರು ನೀರನ್ನ ತರಿಸಿ ರಕ್ತವನ್ನ ತೊಳೆದು ಕಟ್ಟಾಗಿದ್ದ ಕೈ ಬೆರಳುಗಳನ್ನ ಕೂಡ ಎಸೆದಿದ್ದಾರೆ. ಗಾಯದಿಂದ ವಿದ್ಯಾರ್ಥಿ ನರಳಾಡ್ತಾ ಇದ್ರು. ಕೇರ್ ಮಾಡದ ಶಿಕ್ಷಕರು ಆಸ್ಪತ್ರೆಗೆ ದಾಖಲಿಸುವುದಾಗ್ಲಿ ಏನನ್ನೂ ಮಾಡಲೇ ಇಲ್ಲ. ಅಷ್ಟೇ ಯಾಕೆ, ಕನಿಷ್ಠ ಪಕ್ಷ ಪೋಷಕರಿಗೆ ಕಾಲ್ ಮಾಡಿ ಮಾಹಿತಿ ಕೂಡ ಕೊಡಲಿಲ್ಲ. ಈ ಘಟನೆ ನಡೆದು ಸುಮಾರು 1 ಗಂಟೆ ಬಳಿಕ ವಿದ್ಯಾರ್ಥಿ ಚಿನ್ಮಯ್ ಪೋಷಕರಿಗೆ ಶಿಕ್ಷಕರು ಮಾಹಿತಿಯನ್ನ ನೀಡಿದ್ದು ಮಗುವಿನ ತಾಯಿ ಹಾಗೂ ಅಜ್ಜಿ ತಮ್ಮ ಮಗುವನ್ನ ನೋಡಲು ಓಡೋಡಿ ಬಂದ್ರು. ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ದ ವಿದ್ಯಾರ್ಥಿಯನ್ನ ಕಂಡ ಅಜ್ಜಿ ಹಾಗೂ ಅಮ್ಮ ಕಣ್ಣೀರು ಹಾಕ್ತಾ ಕೂಡಲೇ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಇನ್ನು ತಮ್ಮ ಮಗುವಿಗಾಗಿರೋ ಘಟನೆ ಬಗ್ಗೆ ಶಿಕ್ಷಕರನ್ನ ಕೇಳಿದ್ರೆ ನಾವು ಊಟ ಮಾಡೋದ್ ಬೇಡ್ವಾ, ಯಾವಾಗ್ಲೂ ನಿಮ್ಮ ಮಕ್ಕಳನ್ನ ನೋಡ್ಕೊಂಡು ಕೂರಕ್ಕಾಗತ್ತಾ ಅಂತೆಲ್ಲ ಕೇಳ್ತಾರೆ. ಅಷ್ಟೇ ಅಲ್ಲದೆ ಕೈ ಬೆರಳು ಕಟ್ಟಾಗಿ ಬಿದ್ದಿದ್ರು ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಬರೀ ಬ್ಯಾಂಡೇಜ್ ಅನ್ನ ಸುತ್ತಿ ಕೂರಿಸಿದ್ದಾರೆ. ಇವರೆಂತ ಟೀಚರ್ಸ್ ಇರಬೇಕು ಅಂತ ವಿದ್ಯಾರ್ಥಿಯ ಚಿನ್ಮಯ್ ಅಜ್ಜಿ ಕಿಡಿಕಾರಿದ್ದಾರೆ. ಗೂಳೂರು ನಮ್ಮದು ಗೌರ್ಮೆಂಟ್ ಸ್ಕೂಲು. ಮಗ 1ನೇ ಕ್ಲಾಸ್ ಹೋಗ್ತೈತೆ, ಹೆಣ್ಮಗಳು. ಅವಳಿಗೆ ಬೆಳ್ಳು ಹುಡುಗರೆಲ್ಲ ತೆಳ್ಳಾಡಿ ಟೀಚರು ಕೇಳಿದ್ರೆ ಇದು ಮಾಡಿದ್ರು. ಬಾಕ್ಲು ತೆಳ್ಳಕ್ಕೆ ಹೋಗಿ ಕೈ 2 ಬೆಳ್ಳು ಕಟ್ಟಾಗೈತೆ. ಕೇಳಕ್ಕೆ ಹೋದರೆ ನಾವು ಊಟ ಮಾಡೋದು ಬೇಡವಾ, ಮಕ್ಕಳನ್ನೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳ್ತಾರೆ. ನಮಗೆ ಜಾಸ್ತಿ ಅವಳು ಬೆಳ್ಳು 2 ಕಟ್ಟಾಗೋಗೈತೆ. ಆಸ್ಪತ್ರೆಗೂ ಕರ್ಕೊಂಡೋಗಿಲ್ಲ. ಸುಮ್ಮನೆ ಕರ್ಕೊಂಡೋಗಿದ್ದೀವಿ ಅಂತ ಬ್ಯಾಂಡೇಜ್ ಸುತ್ತಿಸಿ ಒಂದು ಇಂಜೆಕ್ಷನ್ ಮಾಡಿಸಿಲ್ಲ, ಒಂದು ಮಾತ್ರೆ ಕೊಟ್ಟಿಲ್ಲ. ನಾವು ತಿರ್ಗಾ 2:55ಕ್ಕೆ ಫೋನ್ ಮಾಡೋರು ನಮಗೆ. ಅವಾಗ ಹೋಗಿ ಇಷ್ಟೆಷ್ಟು ಗಾಯ ಆಗೈತೆ ಬರ್ರಿಪ್ಪ ಏನೋ ಹೇಳ್ಬೇಕು ಅಂತ ಕರ್ಕೊಂಡೋಗಿ ಇಷ್ಟೆಷ್ಟು ಗಾಯ ಆಗೈತೆ ಅಂತ ಅಂದರೆ ಹೋಗಿ ನೋಡಿದ್ರೆ ಇಷ್ಟು ಬ್ಯಾಂಡೇಜ್ ಸುತ್ತಿಸ್ಕೊಂಬಂದವ್ರೆ. ಒಂದು ಟ್ರೀಟ್ಮೆಂಟ್ ಕೊಡಿಸಿಲ್ಲ, ಒಂದು ಮಾತ್ರೆ ಕೊಡಿಸಿಲ್ಲ, ಏನೂ ಇಲ್ಲ. ಮಗುಗೆ ತುಂಬ ಜಾಸ್ತಿ ರಕ್ತ ಬರ್ತೈತೆ. ನೀರು ವಾಟರ್ ಕ್ಯಾನಲ್ಲಿ ನೀರು ಇದ್ದಾವ್ರೆ ಪಾಪುಗೆ ರಕ್ತ ಹೋಗ್ಲಿ ಅಂತ. ನಾವು ಕೇಳೋಕೆ ಹೋದರೆ ನಾವು ಊಟ ಮಾಡೋದು ಬೇಡವಾ, ನಿಮ್ಮ ಮಕ್ಕಳನ್ನೇ ನೋಡ್ಕೊಳಕ್ಕಾಗ್ತೈತಾ, ತುಂಬ ತೀಟೆ ಅಂತ ಕೇಳ್ತಾರೆ ಸರ್. ಇನ್ನು ಈ ಘಟನೆ ಬಗ್ಗೆ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದ ಸಿದ್ದರಾಜು ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಕರೆ ಮಾಡಿ ಮಾಹಿತಿಯನ್ನ ಹೇಳಿದ್ದಲ್ಲದೆ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೇಳಿದ್ರೆ ಆ ವಿದ್ಯಾರ್ಥಿ ಎಸ್ಸಿ ಜಾತಿಗೆ ಸೇರತ್ತಾ, ಒಬಿಸಿ ಜಾತಿಗೆ ಸೇರೋ ವಿದ್ಯಾರ್ಥಿ ಬಗ್ಗೆ ನೀನ್ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೀಯಾ ಅಂತ ಕೇಳ್ತಾ ಇದ್ದು ಶಿಕ್ಷಣ ಇಲಾಖೆಯಲ್ಲಿಯೇ ಈ ರೀತಿಯಾಗಿ ಜಾತಿಯನ್ನ ಮಧ್ಯ ತರ್ತಾರಂದ್ರೆ ಹೇಗೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಶಿಕ್ಷಕರು ಅಮಾನತಾಗೋವರೆಗೂ ಹೋರಾಟ ಮಾಡ್ತೀವಂತ ಎಚ್ಚರಿಕೆಯನ್ನ
ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನಿವತ್ತು ತಮ್ಮಲ್ಲಿ ನಾನು ಒಂದು ಬೇಡಿಕೆ ಇಕ್ಕಂತ ಇದ್ದೀನಿ, ಮನವಿ ಮಾಡ್ಕೊತಾ ಇದ್ದೀನಿ ತಮ್ಮಲ್ಲಿ. ವಿಶೇಷವಾಗಿ ನಾನು ತಮ್ಮಲ್ಲಿ ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಮಗುಗೆ ಅಲ್ಲಿ ಅವತ್ತು ನಿನ್ನೆ ದಿನ ಮಧ್ಯಾಹ್ನ ಊಟ ಟೈಮ್ಗೆ ಊಟ ಮಾಡೋಕ್ಕೆ ಕರ್ಕೊಂಡು ಹೋಗೋಕ್ಕೆ ತಟ್ಟೆಗಳು ಇಟ್ಕೊಂಡು ಲೈನ್ ಆಗಕ್ಕೆ ಬಿಟ್ಟಾರೆ. ಅಲ್ಲೇ ಇದ್ದಂಥ ಸ್ಥಳಕ್ಕೆ ಅಲ್ಲೇ ಇದ್ದಂಥ ಟೀಚರು ಕಣ್ಣೆದ್ರಿಗೇನೆ ಮಗುನ ಡೋರ್ ಹಿಡ್ಕೊಂಡು ಲೈನಲ್ಲಿ ಬರೋಂಥ ಸಂದರ್ಭದಲ್ಲಿ ಹಿಂದೆ ಬರ್ತಿಂಥ ಹುಡುಗರು ತೆಳ್ಬಿಟ್ಟಾರೆ. ತೆಳ್ಬೇಕಾದ್ರೆ ಏನು ಮಾಡ್ತಾರೆ, ಮಗುಗೆ ಬೆಟ್ ಕಟ್ಟಾಕ್ಬಿಡ್ತಾರೆ. 2 ಬೆಟ್ಟು, ಹೆಣ್ಮಗು 1ನೇ ಕ್ಲಾಸು 6 ವರ್ಷದ ಮಗುಗೆ 2 ಬೆಟ್ ಕಟ್ಟಾಕ್ಬಿಡ್ತಾರೆ. 2 ಬೆಟ್ ಕಟ್ಟಾತಿದ್ದಂಗೆ ಮಗುನ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ. ಅವರು 1 ಅವರ್ ಅಲ್ಲೇ ಕುಂಡ್ರಿಸ್ಕೊಂತಾರೆ. ಕುಂಡ್ರಿಸ್ಕೊಂಡು ಒಂದು ಬಿನ್ಗಿಲ್ ನೀರು ತರಿಸ್ಕೊಂಡು ನೀರು ಇದ್ಬಿಟ್ಟು ಆ ಬ್ಲಡ್ನೆಲ್ಲ ವಾಶ್ ಮಾಡಿಸ್ಬಿಟ್ಟು ಮತ್ತು ಮಕ್ಳು ಕೈಯಲ್ಲಿ ಗುಡಿಸಿಸ್ಬಿಟ್ಟು ಬೆಟ್ಟು ತೆಗೆದು ಆಚೆ ಎಸಿತಾರೆ. ಅವರು ತಾಯಿ ತಂದೆ ಬಂದು ಕೇಳಿದಾಗ, ಅವ್ರ ತಾಯಿ ಮತ್ತು ಅವ್ರ ಅಜ್ಜಿ ಹೋಗಿ ಕೇಳಿದಾಗ 2:15 ನಾವು ಫೋನ್ ಮಾಡ್ತಾರೆ, ನಿಮ್ಮ ಮಗಳಿಗೆ ಹಿಂಗೆ ಏಟಾಗ್ಬಿಟ್ಟೈತೆ ಬನ್ನಿ ಅಂತ. ಅವ್ರ ತಾಯಿ ಹೋಗಿ ಕೇಳೋ ಸಂದರ್ಭದಲ್ಲಿ ಏನಮ್ಮ ಏನಾಯಿತು ಅಂತ ನೋಡಿದಾಗ ಗಾಬರಿಯಾಗಿ ಮಗು ಜ್ಞಾನ ಇಲ್ದಂಗೆ ಮನಗಿರ್ತದೆ. ತಿರ್ಗಾ ಜ್ಞಾನ ಇಲ್ಲಿದ್ದ ಮಗುನ ತುಮಕೂರು ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸಿ ಅವ್ರ ತಾಯಿ ಕರ್ಕೊಂಬರ್ತಾರೆ. ಅವ್ರ ಅಜ್ಜಿ ಮತ್ತು ಅವ್ರ ತಾಯಿ. ನಾನು ಈ ವಿಷಯಕ್ಕೆ BO ಅಂದರೆ ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು, ಸಾಹೇಬ್ರಿ ಹಿಂಗಾಗೈತೆ ಗೂಳೂರಲ್ಲಿ, ನೀವು ದಯಮಾಡಿ ಅಲ್ಲಿ ಇದ್ದ ಘಟನೆ ನಡೆದಂಥ ಸ್ಥಳದಲ್ಲಿದ್ದಂಥ ಟೀಚರು ಮತ್ತು HM ಮೇಲೆ ನೀವು ಕ್ರಮ ತಗೊಬೇಕು ಅಂತ ಕೇಳಿದ್ರೆ ಅವ್ರು BO ಸಾಹೇಬ್ರು ಹೇಳ್ತಾರೆ, ಆ ಹುಡುಗಿಯನ್ನು SC ಜಾತಿಗೆ ಸೇರೈತಾ, ಅದೇನು SC ಕ್ಯಾಟಗಿರಿ ಸೇರೈತಾ, ನೀನಾಗಿ ತಲೆ ಕೆಡಿಸ್ಕೊಂತೀಯಾ, ಯಾರು OBC ಜಾತಿಗೆ ಸೇರಿರೋ ಮಗುಗೆ ನೀನಾಗಿ ಬರೋಕೋತಿ ಅಂತ ಕೇಳ್ತಾರೆ. ಅಂದರೆ ಹಂಗಾರೆ ಜಾತಿತ್ವ ಅನ್ನೋದು ಈ ಶಿಕ್ಷಣ ಇಲಾಖೆಯಲ್ಲಿ ಸಮಾನತೆ ಕೊಡುವಂಥ ಶಿಕ್ಷಣ ಇಲಾಖೆಯಲ್ಲಿ ಜಾತಿತ್ವ ತರ್ತಾರೆ. ಅಂದರೆ ಇನ್ನೆಷ್ಟು ಭ್ರಷ್ಟ ಅಧಿಕಾರಿಗಳು ಇರಬೇಕು ತುಮಕೂರು ತಾಲೂಕಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಇಂಥ ಜಾತಿತ್ವ ಅಂತ ಅಧಿಕಾರಿಗಳು. ಅವನೊಬ್ಬ ಜನರಲ್ ಅಲ್ಲ, ಒಬ್ಬ SC ಕ್ಯಾಟಗಿರಿ ಸೇರಿರೋಂಥ ವ್ಯಕ್ತಿನೇ ಅವ್ರು SC ಮಕ್ಕಳ ನೀನಾಗಿ ತಲೆ ಕೆಡಿಸ್ಕೊಂತ ಅಂತ ಕೇಳ್ತಾನೆ. ಅಂದರೆ ಅವನೆಂಥ ಭ್ರಷ್ಟ ಅಧಿಕಾರಿ BO ಇರಬೇಕು ಅಂತ ಹೇಳಿ ನಮಗೆ ನಾಚಿಕೆ ಆಗೋಂಥ ಸಂದರ್ಭ ಬಂದಿದೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, DC ಮೇಡಮ್ ಅವರೇ ಹಾಗೂ ಉಸ್ತುವಾರಿ ಸಚಿವರೇ, ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು ಈ ಪ್ರಜಾಶಕ್ತಿ TV ಮೂಲಕ, ಇಂಥವ್ರನ್ನ ನಮ್ಮ ತಾಲೂಕಲ್ಲಿ ಇಕ್ಬೇಡಿ. ಮಾನ್ಯತೆ ಇಲ್ದಿದ್ದಂಥವ್ರು ಒಬ್ಬ ಮಗು, ಒಂದು ಹೆಣ್ಮಗುಗೆ ಜಾತಿ ತೊಂಬತ್ತಾರೆ ಅಂದರೆ ಒಂದು ಸಣ್ಣ ಮಗುಗೆ ಇನ್ನೆಂಥ ಭ್ರಷ್ಟ ಅಧಿಕಾರಿ ಇರ್ಬೋದು ನಮ್ಮ BO ಅಂತ ಹೇಳ್ಬಿಟ್ಟು ನಮಗೆ ನಾಚಿಕೆ ಆಗ್ತಾ ಇದೆ. ದಯಮಾಡಿ ಇವತ್ತಿನ ವಿರುದ್ಧ ನೀವು ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಮತ್ತು ಅಲ್ಲಿ ಏನು ಘಟನೆ ನಡೆದಂತ ಇದ್ದಂಥ HM ಮತ್ತು ಕ್ಲಾಸ್ ಟೀಚರು, ಅಲ್ಲಿ ಏನು ಇದ್ರೋ ಟೀಚರ್ಗಳು ಅವರು ಮತ್ತು CRP ಇಷ್ಟು ಜನದ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ಪ್ರಜಾಶಕ್ತಿ TV ಅವರು ದಯಮಾಡಿ ವರದಿ ಈ ಸಚಿವರು ನೋಡೋ ತನಕ ತಾವು ಬಿಡಲ್ಲ ಅನ್ನೋದು ನನಗೊಂದು ನಂಬಿಕೆ. ಆ ನಂಬಿಕೆಯಿಂದ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇದನ್ನು ಮುಟ್ಟಿಸ್ಬೇಕು. ನೀವು ಈ ಏನಾಯಿತು ಈ BO ಸಾಹೇಬರು ಮತ್ತು CRP ಕ್ಲಾಸ್ HM ಟೀಚರ್ ಇವರು ವರ್ಗಾವಣೆ ಆಗಿ ಅಮಾನತ್ತಾಗೋವರೆಗೂ ದಲಿತ ಸೇನೆ ನಿದ್ದೆ ಮಾಡಲ್ಲ. ಧರಣಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ದಲಿತ ಸೇನೆ ವತಿಯಿಂದ ನಾವು ಧರಣಿಗೆ ಈಗಾಗಲೇ ಪರ್ಮಿಷನ್ಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಓಡಾಡ್ತವ್ರೆ. ಪರ್ಮಿಷನ್ ತಗೊಂಡು ನಾವು ಗೂಳೂರಿಂದನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕಾಲ್ನಡಿಗೆ ಬರಲು ಸಿದ್ಧವಾಗಿದ್ದೀವಿ. ಇನ್ನು ಬಾಲಕಿಯ ಬೆರಳು ಕಟ್ಟಾಗಿ ರಕ್ತ ಸುರಿತಾ ಇದ್ರು ಟೀಚರ್ಸ್ ಮಾತ್ರ ಟ್ರೀಟ್ಮೆಂಟ್ ಕೊಡದೆ ಮಗುವನ್ನ ಮಲಗಿಸಿದ್ದು ಸರಿಯಲ್ಲ. ಬಾಲಕಿಗೆ ನ್ಯಾಯ ಸಿಗುವವರೆಗೂ ದಲಿತ ಸಂಘಟನೆ ಅಂಬೇಡ್ಕರ್ ಸೇನೆ ಹೋರಾಟ ಮಾಡ್ತೇವೆ ಅಂತ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಗಣೇಶ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗೂಳೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಚಿನ್ಮಯಿ ಅಂತ ಒಂದು 6 ವರ್ಷದ ಹೆಣ್ಮಗುಗೆ ಒಂದು ಈ ರೀತಿ ಘಟನೆ ಆಗಿದೆ. ಅದು ನಿಜವಾಗ್ಲೂ ನೋಡಿದ್ರೆ ನಮಗೇನೆ ಒಂಥರ ತುಂಬ ನೋವಾಗುತ್ತೆ. ಆ ರೀತಿ ಮಗುಗೆ ಬೆಳು ಕಟ್ಟಾಗಿದ್ರೂ ಕೂಡ ಅಲ್ಲಿನ ಒಂದು ಸಿಬ್ಬಂದಿ ವರ್ಗ, ಸ್ಕೂಲಲ್ಲಿರೋಂಥ ಟೀಚರ್ಸ್ಗಳಾಗಿರ್ಬೋದು, ಯಾವ್ದು ಸಂಬಂಧಪಟ್ಟವರು ಸರಿಯಾದ ಗಮನ ಹರಿಸ್ತೇನೆ. ಆ ಮಗು ರಕ್ತ ಹೋಗ್ತಿದ್ರು ಆ ಮಗುಗೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ತೇನೆ, ಮಗುನ ಅಲ್ಲೇ ಮಲಗಿಸಿ ಆ ಮಕ್ಕಳ ಕೈಲೆಲ್ಲ ಕೆಲಸ ಮಾಡಿಸಿದ್ದಾರೆ ಅಂತಂದರೆ ಅದು ತುಂಬ ಖಂಡನೀಯ. ಇದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ದಲಿತ ಸೇನೆ ಸಿದ್ದರಾಜಣ್ಣವರು ಹೋಗಿ BO ಹತ್ರ ಮಾತಾಡಿದಾಗ ಅವರೂ ಕೂಡ ಸರಿಯಾಗಿ ಅವ್ರಿಗೆ ಸ್ಪಂದಿಸ್ತೇನೆ, ಅವ್ರಿಗೊಂಥ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆ BO ವಿರುದ್ಧ ಏನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಗೃಹ ಸಚಿವರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ದಲಿತ ಸೇನೆ ಆಗಿರ್ಬೋದು, ನಮ್ಮ ಅಂಬೇಡ್ಕರ್ ಯುವ ಸೇನೆ ಆಗಿರ್ಬೋದು, ನಾವೆಲ್ಲರೂ ಒಗ್ಗಟ್ಟಾಗಿ ದಲಿತ ಪರ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿ ಹೆಣ್ಮಗುಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಅದೇನೇ ಆಗಲಿ, ಬಾಲಕಿಯ ಬೆರಳು ಕಟ್ಟಾಗಿ ರಕ್ತ ಸುರಿತಾ ಇದ್ರು ಶಿಕ್ಷಕರು ಮಾತ್ರ ಬೇಜವಾಬ್ದಾರಿ ವಹಿಸಿದ್ದು ಮಾತ್ರ ದುರಂತ. ಜೊತೆಗೆ ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದು ಬಾಲಕಿಯ ಸ್ಥಿತಿ ಕಂಡರೂ ಶಿಕ್ಷಕರ ಮನಸ್ಸು ಕರಗದಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಶಿಕ್ಷಕರ ವಿರುದ್ಧ ಇಲಾಖೆ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಚೇತನ್, ಪ್ರಜಾಶಕ್ತಿ TV, ತುಮಕೂರು.